ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಕೇಂದ್ರವಾಗಿಟ್ಕೊಂಡು ರಾಜ್ಯವ್ಯಾಪಿ ಪ್ರಸಾರವಾಗ್ತಾ ಇರುವ ಯಶಸ್ವಿ ಮತ್ತು ಜೈ ಭೀಮ್ ಟಿವಿಯಲ್ಲಿ ಶ್ರಾವಣ ಮಾಸದ ನಿಮಿತ್ತವಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರವಚನವನ್ನು 27/7/2025 ಶ್ರಾವಣ ಮಾಸ 24 ಆಗಸ್ಟ್ ವರೆಗೆ ಮಾನವನ ಪರಿವರ್ತನೆಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳು ದಿನನಿತ್ಯ ತಪ್ಪದೆ ಬೆಳಿಗ್ಗೆ 9 ರಿಂದ 10 ಗಂಟೆವರೆಗೆ ಹಾಗೂ ರಾತ್ರಿ 9 ರಿಂದ 10 ಗಂಟೆವರೆಗೆ ಯಶಸ್ವಿ ಟಿವಿ 840ರಲ್ಲಿ ಜೈ ಭೀಮ್ ಟಿವಿಯಲ್ಲಿ 509ರಲ್ಲಿ ಇನ್ ಕೇಬಲ್ನಲ್ಲಿ ಏಕಕಾಲಕ್ಕೆ ಪ್ರಸಾರವಾಗುತ್ತದೆ. ಪ್ರಸಾರದ ನಂತರ ವಾಟ್ಸಪ್ ಹಾಗೂ ಫೇಸ್ಬುಕ್ನಲ್ಲಿ ವೀಕ್ಷಿಸಬಹುದು. ಈ ಪ್ರವಚನವನ್ನು ಕುಟುಂಬ ಸಮೇತ ವೀಕ್ಷಿಸಿ ಇದರಂತೆ ನಡೆದರೆ ನಿಮ್ಮ ಸುಖ ಸಂಸಾರ ಸುರಳಿತ ಸುಖವಾಗಿ ಬಾಳಬಹುದು. ಈ ಪ್ರವಚನದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿ ಒಳಪಟ್ಟಿರುತ್ತದೆ ಹಾಗೂ ಮಾರ್ಗದರ್ಶಕವಾಗುತ್ತದೆ. ವೀಕ್ಷಿಸಬಹುದು. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಿಕ್ಕಂದಿನಲ್ಲಿರುವಾಗಲೇ ಅಸ್ಪೃಶ್ಯತೆಯ ಘಟನೆಗಳು ಅವರ ಬದುಕಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ. ಸೊ 3 ಘಟನೆಗಳು ಇಲ್ಲಿ ಬರುತ್ತೆ. ಒಂದನೆಯದ್ದು, ಆ ಎತ್ತಿನ ಬಂಡಿಯವ ಇವರನ್ನು ಎತ್ತಿನ ಬಂಡಿಯಿಂದ ಕೆರೆಗೆ ಉರುಳಿಸಿದ್ದು. ಆವಾಗ ಅನಿವಾರ್ಯವಾಗಿ ಭೀಮ ಅವರಿಗೆ ಹೇಳ್ತಾನೆ, ಸರಿ, ಈಗ ನಾವು ಹೊಂಟಿದ್ದೇವೆ, ಈಗ ನೀವು ಗೋರೆಗಾಂವ್ಗೆ ಹೋಗಲೇಬೇಕು, ಹೇಗೂ ನಿನ್ನ ಈ ಎತ್ತಿನ ಬಂಡಿ ಮೈಲಿಗೆ ಹಾಕಿದೆ, ನಾವು 2 ಪಟ್ಟು ಹಣವನ್ನು ಕೊಡ್ತೇವೆ, ನೀವು ಒಯ್ಯಿರಿ ನಮಗೆ ಅಂಥೇಳಿ ಗೋರೆಗಾಂವ್ಗೆ ಅದೇ ಬಂಡಿಯಲ್ಲಿ ಹೋಗ್ತಾರೆ. ಸೊ ಗೋರೆಗಾಂವದಿಂದ ಆ ಹೊಳ್ಳಿ ಮನೆಗೆ ಬರುವಾಗ ಮತ್ತು ಸಾತಾರಕ್ಕೆ ಬರುವಾಗ ಒಂದು 8 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ಮಧ್ಯಾಹ್ನ ಬಿಸಿಲಿನಲ್ಲಿ ನಡ್ಕೋತಾ ಭೀಮರಾವ್ ಬಂದಿರ್ತಾನೆ. ಬಲರಾಮ್, ಆನಂದ್ ಮತ್ತು ಭೀಮರಾವ್ ಬರ್ತಾ ಇರ್ತಾರೆ. ಭೀಮನಿಗೆ ಅವರ ಮನೆಯವರು ಸಿಹಿ ತಿಂಡಿಯನ್ನು ಮಾಡಿರುವುದರಿಂದ, ಊಟ ಮಾಡಿ ಬರುತ್ತಿರುವುದರಿಂದ ನೀರಡಿಕೆ ಆಗಿರುತ್ತೆ. ಆ ನೀರಡಿಕೆಯಾದ ಸಂದರ್ಭದಲ್ಲಿ ಆ ನೀರು ಕುಡಿಯುವುದಕ್ಕಾಗಿ ಸಿಕ್ಕವರ ಮನೆಯ ಮುಂದೆ ಹೋಗಿ ನೀರು ಕೊಡಲು ಕೇಳಿಕೊಳ್ತಾರೆ. ಅವರಿಗೆ ಯಾರೂ ನೀರು ಕೊಡುವುದಿಲ್ಲ. ಕಾರಣ ಅವರು ಅಸ್ಪೃಶ್ಯ ಬಾಲಕರಿರುವುದರಿಂದ, ಮಹಾರಗೆ ಸೇರಿರುವುದರಿಂದ ಅವರಿಗೆ ಯಾರೂ ನೀರು ಕೊಡುವುದಿಲ್ಲ. ಸೊ ಈ ಸಂದರ್ಭದಲ್ಲಿ ಒಬ್ಬ ಮೇಲ್ಜಾತಿಯ ಮೂರ್ಖ ಏನಂತಾನೆ ಅಂದರೆ, ಭೀಮ, ನೀ ಸಿಕ್ಕವ್ರ ಮನೆಯಲ್ಲಿ ನೀರು ಕೇಳ್ತಾ ಇದ್ದೀನಿ, ನಿನಗೆ ಯಾರೂ ನೀರು ಕೊಡ್ತಾ ಇಲ್ಲ, ನಿನ್ನ ನೀರು ನಮ್ಮ ಮನೆಯಲ್ಲಿಲ್ಲ, ಅಲ್ಲಿವೇ ಕುಡಿ ಅಂತ ಹೇಳ್ತಾನೆ. ಅವು ಅವನ ಬಚ್ಚಲ ಮನೆಯ ನೀರಾಗಿರುತ್ತೆ. ಬಚ್ಚಲ ಮನೆಯ ನೀರು ಕುಡಿಯೋದಾಗದೇ ಇರುವ ಭೀಮ ಓಡೋಡಿ ಸಾರ್ವಜನಿಕ ಹಳ್ಳಕ್ಕೆ ಹೋಗಿ ನೀರು ಕುಡಿತಾನೆ. ಸಾರ್ವಜನಿಕ ಹಳ್ಳ ಮುಟ್ಟಿದ್ದಿ ಮತ್ತು ಹಳ್ಳ ಮೈಲಿಗೆ ಮಾಡಿದ್ದೆ ಅನ್ನುವ ಕಾರಣಕ್ಕಾಗಿ ಅವನಿಗೆ ಬಾಸುಂಡೆ ಬರುವವರೆಗೆ ಬಡಿತಾರೆ. ಅಂದರೆ ಹಿಂದೂ ಧರ್ಮದಲ್ಲಿಯ ಅಸ್ಪೃಶ್ಯತೆ ಅಂದರೆ ಇದಕ್ಕೆ ಅಂತಾರೆ ಅಂತಕ್ಕಂಥದ್ದು ಭೀಮನಿಗೆ 2ನೇ ಘಟನೆ ಗೊತ್ತಾಗುತ್ತೆ. ಇನ್ನು 3ನೇ ಘಟನೆ ಅವರಿಗೇನು ಗೊತ್ತಾಗುತ್ತೆ ಅನ್ನೋ ಹಾಗಿದ್ದರೆ, ಭೀಮ ಸಾತಾರದಲ್ಲಿರುವಾಗ ತನ್ನೆಲ್ಲ ಗೆಳೆಯರ ಜೊತೆಗೆ ಕ್ಷೌರಿಕನ ಅಂಗಡಿಗೆ ಹೋಗಿ ಕ್ಷೌರವನ್ನು ಮಾಡಿಸ್ಕೊಳ್ಳಲು ಬಯಸ್ತಾರೆ. ಎಲ್ಲ ಗೆಳೆಯರಿಗೆ ಕ್ಷೌರವನ್ನು ಮಾಡ್ತಾರೆ, ಕೂದಲನ್ನು ಕತ್ತರಿಸ್ತಾರೆ. ಭೀಮನ ಸರ್ತಿ ಬಂದಾಗ ಆತ ಆ ಅಸ್ತ್ರಗಳನ್ನು ಹಿಂದಕ್ಕೆ ತೋತಾನೆ, ಅವನ ಕತ್ತರಿಯನ್ನು ಹಿಂದಕ್ಕೆ ತೂತಾನೆ. ಭೀಮ, ನನ್ನ ಈ ಕತ್ತರಿ ನಿನ್ನ ಕೂದಲಿಗೆ ಮುಟ್ಟಲ್ಲ ಅಂತ. ಕಾರಣ ಏನು ಅನ್ನೋ ಹಾಗಿದ್ರೆ, ನಿನ್ನ ಕೂದಲಿಗೆ ನನ್ನ ಕತ್ತರಿ ಏನಾದರೂ ಮುಟ್ಟಿದ್ದು ಅನ್ನೋ ಹಾಗಿದ್ರೆ ಅದು ಮೈಲಿಗಾಗುತ್ತೆ, ಇನ್ನೊಬ್ಬರಿಗೆ ಅದು ಕತ್ತರಿಸಲಿಕ್ಕೆ ಬರುವುದಿಲ್ಲ. ಬೇಕಾದರೆ ನಾನು ಎಮ್ಮೆಯ ಕೂದಲನ್ನು ಬೋಳಿಸಬಹುದು, ಆದರೆ ನಿನ್ನ ಕೂದಲನ್ನು ಬೋಳಿಸಲ್ಲ ಅಂತ. ಇದು ಹಿಂಗ್ಯಾಕೆ ಅನ್ನುವ ಪ್ರಶ್ನೆ ಮಾಡುವಾಗ ಅವರ ಅಕ್ಕ ಮಂಜುಳಾ ಮತ್ತು ತುಳಸಿ ಅವರನ್ನು ಕರ್ಕೊಂಡು ಹೋಗಿ ಕ್ಷೌರ ಮಾಡಿಸ್ತಾರೆ. ಈ 3 ಘಟನೆಗಳು ಬಾಲಕ ಭೀಮನಿಗೆ ಅಸ್ಪೃಶ್ಯತೆಯ ದೊಡ್ಡದಾಗಿರ್ತಕ್ಕಂಥ ಅನಾಚಾರಗಳನ್ನು ತಿಳಿಸಲಿಕ್ಕೆ ಸಹಾಯ ಮಾಡಿಕೊಡುತ್ತೆ. ಹೀಗೆ ಇಂತಹ ಅವಮಾನಗಳು, ಅಪಮಾನಗಳ ಮಧ್ಯೆ ಭೀಮ ಪ್ರಾಥಮಿಕ ಶಾಲೆಯನ್ನು ಸಾತಾರದಲ್ಲಿ ಮುಗಿಸಿ ಉನ್ನತ ವ್ಯಾಸಂಗಕ್ಕಾಗಿ ಆತ ಹೈಸ್ಕೂಲಿಗೆ ಹೋಗಲು ನಿರ್ಧಾರ ಮಾಡ್ತಾನೆ. ಇವರ ತಂದೆ ಆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸಬೇಕು ಅನ್ನುವ ಕಾರಣಕ್ಕಾಗಿ ಸಾತಾರದಿಂದ ಅವರ ಫ್ಯಾಮಿಲಿಯನ್ನು, ಅವರ ಮನೆಯನ್ನು ಅವರು ಬಾಂಬೆಗೆ ವರ್ಗಾವಣೆ ಮಾಡ್ತಾರೆ. 1904ಕ್ಕೆ ಅವರು ಸಾತಾರದಿಂದ ಬಾಂಬೆಗೆ ಶಿಕ್ಷಣ ಪಡೆಯುವುದಕ್ಕಾಗಿ, ಮಕ್ಕಳ ಶಿಕ್ಷಣ ಕೊಡಿಸುವುದಕ್ಕಾಗಿ ಅವರು ತನ್ನ ಫ್ಯಾಮಿಲಿಯನ್ನು ವರ್ಗಾವಣೆ ಮಾಡ್ತಾರೆ. ಬಾಂಬೆಯ ಪರೇಲ್ ಇಲಾಖೆಯ ಡಬಾಕ್ ಶಾಲಾದಲ್ಲಿ
8 ಇಂಟು 10 ಅಡಿ ಕೋಣೆಯಲ್ಲಿ ವಾಸವಾಗಿರ್ತಾರೆ. ಎಲ್ಫಿನ್ಸ್ಟನ್ ಹೈಸ್ಕೂಲ್ನಲ್ಲಿ ಇವರಿಗೆ ಪ್ರವೇಶ ಕೊಡಲು ನಿರ್ಧಾರ ಮಾಡ್ತಾರೆ. ಭೀಮ ಬಾಂಬೆಗೆ ಬರುವಾಗ ತನ್ನ ಮನಸ್ಸಿನಲ್ಲಿ ಅಂದ್ಕೊಂಡಿರ್ತಾನೆ, ಹಳ್ಳಿಯಲ್ಲಿ ಅಸ್ಪೃಶ್ಯತೆ, ಜಾತಿ ಪದ್ಧತಿ, ಶೋಷಣೆ, ಅವಮಾನ ಅಪಮಾನಗಳು ಹೆಚ್ಚಿಗಿದ್ದು ಇದು ಸಿಟಿಯಾಗಿರುತ್ತೆ. ಇಲ್ಲಿ ಹೆಚ್ಚು ಅನ್ಯಾಯಗಳಿರಲಕ್ಕಿಲ್ಲ, ತೊಂದರೆಗಳಾಗಲಕ್ಕಿಲ್ಲ, ಹೆಚ್ಚು ಅಪಮಾನಗಳಾಗಲಕ್ಕಿಲ್ಲ ಅನ್ನುವ ಹಾಗೆ ವಿಚಾರವನ್ನು ಮಾಡ್ತಾನೆ. ಆದರೆ ಇಲ್ಲಿಯೂ ಕೂಡ ಅವನಿಗೆ ಅಸ್ಪೃಶ್ಯತೆಯ ಸಂಕಷ್ಟಗಳು ಬಿಡುವುದಿಲ್ಲ ಅಂತಕ್ಕಂಥದ್ದು ಒಂದು ಘಟನೆಯನ್ನು ನೆನಪಿಗೆ ಬರುತ್ತೆ ಅನ್ನುವ ಹಾಗಿದ್ದರೆ, ಪ್ರವೇಶ ಪಡೆಯುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಸ್ಕೃತ ಕಲಿಯುವ ಆಸೆ ಇರುತ್ತೆ. ಅವರಿಗೆ ಸಂಸ್ಕೃತ ಕಲಿಯುವ ಆಸೆ ಇರುತ್ತೆ. ಆದರೆ ಅವರಿಗೆ ಸಂಸ್ಕೃತದ ಶಿಕ್ಷಕ ಸಂಸ್ಕೃತವನ್ನು ಹೇಳಲು ಬಿಡುವುದಿಲ್ಲ. ನೀವು ಸಂಸ್ಕೃತವನ್ನು ತೆಗೆದುಕೊಳ್ಳಬೇಡಿ ಅಂಥೇಳಿ ಅವರಿಗೆ ಒತ್ತಾಯವನ್ನು ಮಾಡ್ತಾರೆ.